ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಕಾಂಗ್ರೆಸ್ ನಾಯಕ ಡಿಕೆ ಸುರೇಶ್ ಎಷ್ಟು ಶ್ರೀಮಂತ ಗೊತ್ತಾ? ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ತೋಟ ಜಮೀನು ಎಷ್ಟಿದೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಬ್ಯಾಂಕ್ಗಳಲ್ಲಿದೆ 16 ಕೋಟಿ ಹಣ. ಡಿಕೆ ಸುರೇಶ್ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 16.61 ಕೋಟಿ ಹಣ ಹೊಂದಿದ್ದಾರೆ. ಇದರಲ್ಲಿ 1.5 ಕೋಟಿಯ ಫಿಕ್ಸ್ಡ್ ಡೆಪಾಸಿಟ್ ಕೂಡ ಸೇರಿದೆ. 1/4 ಕೆಜಿ ಚಿನ್ನ, 4.25 ಕೆಜಿ ಬೆಳ್ಳಿ. ಡಿಕೆ ಸುರೇಶ್ ಬಳಿ 1/4 ಕೆಜಿಯಷ್ಟು ಚಿನ್ನ ಇದೆ. ಇದರ ಒಟ್ಟು ಮೌಲ್ಯ 21.35 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಜೊತೆಗೆ 4 ಕೆಜಿ 800 ಗ್ರಾಂನಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 2 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ವಾಸಕ್ಕೆ 3 ಮನೆ, ಕೋಟಿ ಬೆಲೆ. ಡಿಕೆ ಸುರೇಶ್ ಬಳಿ ಬೆಂಗಳೂರಲ್ಲಿ 3 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 27 ಕೋಟಿ ರೂಪಾಯಿ. ಎಷ್ಟು ಎಕರೆ ಜಮೀನಿದೆ ಗೊತ್ತಾ? ಡಿಕೆ ಸುರೇಶ್ ಬೆಂಗಳೂರು ನಗರ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳಲ್ಲಿ ಒಟ್ಟು 71 ಎಕರೆ ಕೃಷಿ ಜಮೀನು ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 32 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. 27 ಸೈಟು, 210 ಕೋಟಿ ರೇಟು. ಡಿಕೆ ಸುರೇಶ್ ಬೆಂಗಳೂರು ದಕ್ಷಿಣ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಒಟ್ಟು 27 ಕೃಷಿಯೇತರ ಸೈಟುಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 210 ಕೋಟಿ ರೂಪಾಯಿ. ಬರೋಬ್ಬರಿ 211 ಕೋಟಿಯ ಕಟ್ಟಡ. ಡಿಕೆ ಸುರೇಶ್ ಬೆಂಗಳೂರಲ್ಲಿ 9 ವಾಣಿಜ್ಯ ಕಟ್ಟಡ ಅಥವಾ ಅದಕ್ಕೆ ಸಂಬಂಧಿಸಿದ ಜಾಗಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 211 ಕೋಟಿ ರೂಪಾಯಿ. ಈ ಪೈಕಿ ಗ್ಲೋಬಲ್ ಮಾಲ್ ನಲ್ಲೇ 176 ಕೋಟಿಯ ಆಸ್ತಿ ಇದೆ. ಕೊಟ್ಟಿದ್ದಾರೆ 86 ಕೋಟಿ ಸಾಲ ಅಥವಾ ಅಡ್ವಾನ್ಸ್. ಡಿಕೆ ಸುರೇಶ್ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 86 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಈ ಪೈಕಿ ಅಣ್ಣ ಡಿಕೆ ಶಿವಕುಮಾರ್ಗೆ ಕೊಟ್ಟಿರೋ 30 ಕೋಟಿ, ಐಶ್ವರ್ಯ ಡಿಕೆಎಸ್ ಹೆಗ್ಡೆಗೆ ಕೊಟ್ಟಿರೋ 7 ಕೋಟಿ, ಅಮ್ಮ ಗೌರಮ್ಮಗೆ ಕೊಟ್ಟಿರೋ 4 ಕೋಟಿ ಮುಂತಾದವುಗಳು ಸೇರಿವೆ. ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದು ಹೇಗೆ? ಡಿಕೆ ಸುರೇಶ್ ತಮ್ಮ ಹೆಸರಲ್ಲಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 593 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಇವರ ಬಳಿ 2012ರಲ್ಲಿ ಇದ್ದಿದ್ದು 47 ಕೋಟಿ ಆಸ್ತಿ. 2014ರಲ್ಲಿ ಅದು 85 ಕೋಟಿಗೆ ಜಂಪ್ ಆಯ್ತು. 2019ರಲ್ಲಿ 338 ಕೋಟಿಗೆ ಹೋಯ್ತು. 2024ರಲ್ಲಿ ಬರೋಬ್ಬರಿ 593 ಕೋಟಿ ಆಯ್ತು. ಕೋಟಿ ಆಸ್ತಿ ಇದ್ರೂ ಸಾಲ ಬಾಕಿ. 593 ಕೋಟಿ ಆಸ್ತಿ ಹೊಂದಿರೋ ಡಿಕೆ ಸುರೇಶ್ 207 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ಈ ಪೈಕಿ ಶೋಭಾ ಡೆವಲಪರ್ಸ್ ಲಿಮಿಟೆಡ್ಗೆ ಕೊಡಬೇಕಿರೋ 99 ಕೋಟಿ, ಸಿಎಂಆರ್ ಜ್ಞಾನಧಾರ ಟ್ರಸ್ಟ್ಗೆ ಕೊಡಬೇಕಿರೋ 15 ಕೋಟಿ, HDFC ಬ್ಯಾಂಕ್ಗೆ ಕೊಡಬೇಕಿರೋ 15 ಕೋಟಿ ಮುಂತಾದವುಗಳು ಸೇರಿವೆ. ತಿಂಗಳ ಆದಾಯ ಎಷ್ಟು? ಒಂದು ದಿನಕ್ಕೆಷ್ಟು? ಡಿಕೆ ಸುರೇಶ್ ರ ವಾರ್ಷಿಕ ಆದಾಯ 12,30,04,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 1,02,50,000. ದಿನಕ್ಕೆ 3,41,600 ಆಗುತ್ತೆ. ಸೋ ಫ್ರೆಂಡ್ಸ್, ಇದಿಷ್ಟು ಡಿಕೆ ಸುರೇಶ್ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ತೋಟ ಜಮೀನು ಎಷ್ಟಿದೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.